ಪದಗಳನ್ನ ತಿಳ್ಸಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ಒಂದು ಅವಕಾಶ ಎಲ್ರಿಗೂ ಸಿಗಲ್ಲ. ಅವಕಾಶ ಸಿಕ್ಕಿದೆ, ಅದ್ರಲ್ಲೂ ಕೂಡ ನಮ್ಗೆ ಅವಧಿ ಕಮ್ಮಿ ಇತ್ತು. ಆ ಒಂದು ಅವಧಿನಲ್ಲಿ ನಿರ್ಮಾಣ ಮಾಡಬೇಕು ಅಂತ ಅಂದಾಗ ಎಲ್ಲರ ಸಹಕಾರ ಬೇಕು. ಎಲ್ಲ ಮುಖಂಡರುಗಳು ಇರ್ಬೋದು, ನಮ್ಮ ಸದಸ್ಯರುಗಳಿರ್ಬೋದು, ಮತ್ತೆ ನಮ್ಮ ಶಾಸಕರು ಎಲ್ಲರ ಸಹಕಾರ, ಒಟ್ಟಾರೆ ಸಹಕಾರ, ಮತ್ತೆ ಅದರೊಟ್ಟಿಗೆ KD ಎಲ್ಲ ಗುತ್ತಿಗೆದಾರರಾದಂತ ಮಿಲ್ಟ್ರಿ ಮೂರ್ನಣ್ಣ ಮತ್ತು ಗುರುದೀಪ್ ಅವರು ಕೂಡ ತುಂಬಾನೇ ಸಹಕಾರ ಮಾಡಿದ್ರು. ಇವರೆಲ್ಲರ ಸಹಕಾರದಿಂದಾನೇ ಈ ಒಂದು ಕಟ್ಟಡ ಆಗ್ಲಿಕ್ಕೆ ಸಾಧ್ಯ ಆಗಿರೋದು. ನಾವಿಲ್ಲಿ ಅಂದ್ರೆ ಒಂದು ಇದು ಮಾಡಿದ್ವಿ ಅಷ್ಟೇ, ಬಟ್ ಆದ್ರೆ ಅದಕ್ಕೆಲ್ಲಾನು ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಸದಸ್ಯರು, ನಮ್ಮ ಮಾಜಿ ಅಧ್ಯಕ್ಷರುಗಳ ಮಾರ್ಗದರ್ಶನ, ಮತ್ತೆ ಒಟ್ಟಾರೆ ನಮ್ಮ ಶಾಸಕರು ಎಲ್ಲರ ಸಹಕಾರದಿಂದ, ಮುಖಂಡರಿಂದ ಇವತ್ತು ಈ ಕೆಲಸ ಸಾಧ್ಯ ಆಗಿದೆ. ನಾವು ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದೀವಿ ಸರ್. ಅವ್ರಿಗೆ ಎಲ್ಲಾ ರೀತಿನಲ್ಲೂ ನಾವು ನನ್ನ ಕೈಲಾಗಿದ್ದಂತ ಮಾರ್ಗದರ್ಶನ ನೀಡಿದ್ದೀನಿ. ಇದೇ ರೀತಿ ಮಾಡ್ಕೊಂಡು ಹೋದ್ರೆ ನಮ್ಗೆ ಸಿಕ್ಕಿರೋ ಒಂದು ಅವಕಾಶದಲ್ಲಿ ಒಂದು ನೆನಪಾಗಿ ಉಳಿದೋಗುವಂತ ಒಂದು ಕೆಲಸನ ನಾವು ಮಾಡಿ ಬಿಟ್ಟು ಹೋಗ್ಬೇಕು. ಅದಕ್ಕೆ ಈ ಒಂದು ಕಟ್ಟಡನ ನಾವು ನಿರ್ಮಾಣ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಗೊಂದು ಹೆಮ್ಮೆ ಇರ್ತದೆ, ನಮಗೂ ಒಂದು ಆತ್ಮಸಾಕ್ಷಿಗೆ ಒಂದು ಸಮಾಧಾನ ಇರ್ತದೆ ಅಂದ್ಬಿಟ್ಟು ನಾವು ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಈ ಒಂದು ಕಟ್ಟಡನ ನಿರ್ಮಾಣ ಮಾಡಿಲ್ಲ. ಇಲ್ಲ, ತುಂಬಾ ಖುಷಿ ಆಗ್ತಾ ಇದೆ. ಅದನ್ನ ಹೇಗೆ ವ್ಯಕ್ತಪಡಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಒಂದು ಸಿಕ್ಕಂತ ಅಲ್ಪಾವಧಿನ ನಾನು ಯಶಸ್ವಿಯಾಗಿ ನಿಭಾಯಿಸಿದೀವಿ ಅಂತ ನನಗೆ ಸಂತೋಷ ಇದೆ. ಒಟ್ಟಾರೆ ಸಹಕಾರ ಇತ್ತು ಸರ್. ಒಟ್ಟಾರೆ ನಮ್ಮ ಪಂಚಾಯತಿನಲ್ಲಿ ಎಲ್ಲರ ಸಹಕಾರ ಇದೆ. ಎಲ್ಲ ಅಧಿಕಾರಿಗಳು ಇರ್ಬೋದು, ಸದಸ್ಯರು ಇರ್ಬೋದು, ಮಾಜಿ ಅಧ್ಯಕ್ಷರುಗಳ ಒಂದು ಮಾರ್ಗದರ್ಶನ ಇರ್ಬೋದು, ಶಾಸಕರ ಸಹಕಾರ ಇರ್ಬೋದು, ಮುಖಂಡರುಗಳ ಸಹಕಾರ ಇರ್ಬೋದು, ಎಲ್ಲರ ಒಟ್ಟಾರೆ ಸಹಕಾರದಿಂದ, ನಮ್ಮ ಅಧಿಕಾರಿ ವರ್ಗದ ಸಹಕಾರನೂ ತುಂಬಾ ಇದೆ. ಎಲ್ಲರ ಒಟ್ಟಾರೆ ಸಹಕಾರದಿಂದ ಈ ಒಂದು ಸುಂದರವಾದಂತ ಕಟ್ಟಡ ನಿರ್ಮಾಣ ಆಯಿತು.